ಅಣ್ಣ 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 ಏನಮ್ಮ? ನಾಮದೇವರು ಬರ್ತಾ ಇದ್ದಾರೆ. ನಾಮದೇವ? ಇದೇನು ನಾಮದೇವ ಇದ್ದಕ್ಕಿದ್ದಾಗ ಈ ಕಡೆ? ನಾನೇ ಪಾಂಡುರಂಗನ ಪರಮ ಭಕ್ತ ಅಂತ ತಿಳ್ಕೊಂಡಿದ್ದೆ. ನನಗಿಂತೂ ಹೆಚ್ಚಾಗಿ ಪಾಂಡುರಂಗನ ಪ್ರೀತಿ ಸಂಪಾದಿಸಿರುವ ಮಹಾನುಭಾವ ಇನ್ನೊಬ್ಬ ಇದ್ದಾನೆ ಅಂತ ದೇವಿ ಅಪ್ಪಣೆ ಆಯ್ತು. ಅಂತ ಮಹಾನುಭಾವ ನಿನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡು ಇಲ್ಲಿಗೆ ಹುಡುಕೊಂಡು ನಿನ್ನ ಮೀರಿಸಿದ ಎಷ್ಟೋ ಜನ ಸಂತರು ಎಲೆಮರೆಯ ಹಣ್ಣಿನ ಹಾಗೆ ಜಗತ್ತಿನಲ್ಲೆಲ್ಲ ತುಂಬಿದ್ದಾರೆ. ಪಾಂಡುರಂಗನ ಅನುಗ್ರಹವಿದ್ದರೆ ಅವರ ದರ್ಶನ ನಮಗೆ ಸಿಗುತ್ತೆ. ಮುಕ್ತ, ಅಪರೂಪಕ್ಕೆ ನಾಮದೇವ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಹೋಳಿಗೆ ಊಟ ಮಾಡಿಸು. ಆಗ್ಲೇ ಅಣ್ಣ. ಎಲ್ಲಿ ಹೋಗ್ತಾ ಇದ್ಯಾ? ಸೌದೆ ತರೋಕಣ್ಣ. ಮಣ್ಣಿನ ಒಲೆ ಹಚ್ಚೋಕೆ ಸೌದೆ ಬೆರಣಿ ಎಲ್ಲಾ ಬೇಕು. ದೇಹದಲ್ಲಿರೋ ಅಗ್ನಿನ ಪುಟ ಮಾಡೋದಕ್ಕೆ ಅದೇನು ಬೇಡ. ನನ್ನ ದೇಹನೇ ಯೋಗ ಶಕ್ತಿಯಿಂದ ಬೆಂಕಿ ಮಾಡ್ತೀನಿ. ನನ್ನ ಬೆನ್ ಮೇಲೆನೇ ಅಡುಗೆ ಮಾಡು. ಹೋಗಿ ಸಿದ್ಧ ಮಾಡ್ಕೊ. ನಾಮದೇವ, ವಿಶ್ರಾಂತಿ ತಗೋ. ಜೈ ಪಾಂಡುರಂಗ. ಮಹಾಭಕ್ತರು, ಮಹಾಸಂತರು, ಜ್ಞಾನದೇವರು, ನಾಮದೇವರು ಬರ್ತಾ ಇದ್ದಾರೆ. ಬಾ, ಹೋಗಿ ದರ್ಶನ ಮಾಡೋಣ. ನೀವು ಹೋಗಿ ಬನ್ನಿ. ಮಗು ಒಂದೇ ಮಲ್ಕೊಂಡಿದೆ. ಕರ್ಕೋ ಮಗುನು, ಅವನು ಆಶೀರ್ವಾದ ಪಡೀಲಿ. ಮಹಾತ್ಮರ ಪಾದಧೂಳು ತಲೆಗೆ ಸೋಕಿದ್ರೆ ಜನ್ಮ ಜನ್ಮಾಂತರಗಳ ಪಾಪಶೇಷ ಕಳೆದು ಹೋಗುತ್ತೆ. ನೀವು ಹೋಗಿ ಆಶೀರ್ವಾದ ತಗೊಂಬನ್ನಿ. ನಾನ್ ನಿಮಗ್ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೋತೀನಿ. ಎಲ್ಲಾ ದೇವರು, ಭಕ್ತರು, ಸಂತರ ದರ್ಶನ ಮಾಡಿದ ಪುಣ್ಯ ಬರುತ್ತೆ. ನನಗಷ್ಟು ಸಾಕು. ನಿನಗೆ ನನ್ನ ಮೇಲಿರೋಷ್ಟು ಭಕ್ತಿ ಪ್ರೀತಿ ಆ ಪಾಂಡುರಂಗನ ಮೇಲೂ ಇಲ್ಲ. ಆಯ್ತು ಆಯ್ತು.